ಕಳೆದ 1 ವರ್ಷದಿಂದ ನಾನು ಹೇಳ್ತಾನೆ ಇದ್ದೀನಿ. ಪಾಪ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ, ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ KDBಯಿಂದ ಇಲ್ಲಿ ಅಕ್ವೈರ್ ಆಗಬೇಕು. ಶಾಸಕರು ಹೇಳ್ತಾರೆ ನಾನು ಕೊಡ್ತೀನಿ 100 ಎಕರೆ ಕೊಡ್ತೀನಿ. ಎಲ್ಲಿ ಅವರೇ ಹೇಳ್ತಾರೆ ಕೊಡಲಿ, ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು. ಬಸರಾಳದೇನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ. ಇದು ಇರ್ತಕ್ಕಂಥ ವಾಸ್ತವಾಂಶ. ನಾನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಎಲ್ಲಿ ಯಾರು ತೋರಿಸೋದು? ನಿಮಗೆ ತೋರಿಸ್ತಾರೆ. ಎಲ್ಲಿ ವಿಡಿಯೋದಲ್ಲ, ಎಲ್ಲಿ ತೋರಿಸ್ಲಿ? ನನಗೆ ತೋರಿಸ್ಬೇಕಾಗಿಲ್ಲ. ಸರ್ಕಾರದಿಂದ KDB ಅಧಿಕಾರಿಗಳಿಗೆ ಹೇಳಿ, MB ಪಾಟೀಲ್ಗೆ ಹೇಳಿ ಅಕ್ವೈರ್ ಮಾಡಿಸ್ಕೊಡ್ಲಿ, ಹ್ಯಾಂಡ್ ಓವರ್ ಮಾಡಲಿ. ಕಂಪ್ನಿಯವರು ಅವರು ಹುಡುಕೊಂಬರಲ್ಲ. ಕಂಪ್ನಿಯವ್ರೀಗ ಅವರು ಹುಡುಕೊಂಬರಲ್ಲ, ನಾವು ಅವ್ರ ತಕ್ಕ ಹುಡುಕೊಂಡು ಹೋಗ್ಬೇಕೀಗ. ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ. ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನಾಗ್ತಿದೆ? ಕಾಂಪಿಟೇಷನ್ ಇದೆ. ಅಲ್ಲ ಸರ್, ಅವರು ಹೇಳ್ತಾರೆ ನಿಮ್ಮ ಕೈಲಿ ಆಗ್ತಾ ಇಲ್ಲ, ಅದಕ್ಕೆ ಆಂಧ್ರ ತೋರಿಸ್ತಾ ಇದ್ದಾರೆ ಅಂತ. ಯಾಕಾಗಿದೆ? ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲ್ಯಾಂಟ್ನ ವೈಜಾಗ್ ಸ್ಟೀಲ್ ಪ್ಲ್ಯಾಂಟು ಮುಳುಗಿಸಿದ್ರು, ಬೀಗ ಹಾಕಿದ್ರು. ಹೆಂಗೆ ಓಪನ್ ಮಾಡಿದ್ದೀನಿ? ಇವತ್ತು HMT ಜೀವ ಕೊಡ್ತಾ ಇದ್ದೀನಿ. VISL ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ, ಓಪನ್ ಮಾಡಿಸ್ತಾ ಇದ್ದೀನಿ. ಯಾವುದು ಅದೆಲ್ಲ ಕ್ಲೋಸ್ ಆಗಿರೋದು, ಅದು ಹೊಸದೇ. ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು. ಇಲ್ಲಿಗೆ ಅಂತ ನೀವೇನು ತಂದಿದ್ದೀರಪ್ಪ? ನನಗೆ ಹೇಳೋರು, ನೀವು ತಂದಿರೋದು ಹೇಳಿ ಹೋಗಲಿ, ಏನು ತಂದಿದ್ದೀರಿ ಅಂತ. ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ. ಜಾಗ ಕೊಟ್ಟರೆ ಗೊತ್ತು ನನಗೆ ಏನು ಮಾಡಬೇಕು ಅಂತ ಹೇಳಿ. ತರೋದೇನು ದೊಡ್ಡ ವಿಷಯ ಎಲ್ಲ, ತರೋಣಂತೆ. ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು. ಸಿದ್ದರಾಮಯ್ಯನವ್ರಿಗೂ ಪತ್ರ ಬರ್ತಿದ್ದೀನಿ, MB ಪಾಟೀಲ್ಗೂ ಪತ್ರ ಬರ್ತಿದ್ದೀನಿ, ಜಮೀನು ಕೊಡಿ ಅಂತ. ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ. ಇವತ್ತು ಹೇಳಲಿಲ್ವಾ? 13 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಈ ಕೀಳುಮಟ್ಟದ ಮಾತುಗಳಿದೆಯಲ್ಲ. ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ. ನಾನು ಮುಖ್ಯಮಂತ್ರಿ ಇದ್ದಾಗ 100 ಕೋಟಿ 400 ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ 100 ಕೋಟಿ ಆ ಬಜೆಟಲ್ಲಿ ದುಡ್ಡು ಇಟ್ಟನಲ್ಲ. ದುಡ್ಡು ಎಲ್ಲೂ ಹೋಯ್ತದು? 100 ಕೋಟಿ ಇಟ್ಟಿದ್ದು. ಇವತ್ತು CSR ಫಂಡ್ನಲ್ಲಿ 33 ಕೋಟಿ 54 ಲಕ್ಷ ರೂಪಾಯಿ ಇವತ್ತು ಬಿಡುಗಡೆ ಮಾಡಿರೋದು ಇಲ್ಲಿವರೆಗೆ, ಈ ವರ್ಷಕ್ಕೆ. ಅಂದರೆ 24-25ನೇ ಸಾಲಿಗೆ. ಮಂಡ್ಯಗೆ 11 ಕೋಟಿ ಕೊಟ್ಟಿದ್ದೀನಿ, ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಾಪರಿಗೆ. ಇನ್ನುಳಿದ ಕಡೆ 3.5 ಕೋಟಿಯಿಂದ 4 ಕೋಟಿವರೆಗೆ ಕೊಟ್ಟಿದ್ದೀನಿ. ಇನ್ನು 7 ವಿಧಾನಸಭಾ ಕ್ಷೇತ್ರಕ್ಕೆ. ಅದರಲ್ಲಿ ಬಸ್ ಶೆಲ್ಟ್ರ್ಗಳು ಕಟ್ಟೋದಕ್ಕೆ 70 ಬಸ್ ಶೆಲ್ಟ್ರು 7.25 ಕೋಟಿಯಿಂದ ಕಟ್ತಾಯಿದ್ವಿ. 7 ಕೋಟಿ 77 ಲಕ್ಷ. ಇನ್ನು ನಿಮ್ಮ ಫಾರ್ಮರ್ಸು ಇಲ್ಲಿ ರೈತ ಭವನ, ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ಅಲ್ಲಿಂದ ಬಂದರೆ ಇನ್ಸ್ಟಾಲೇಷನ್ ಆಫ್ 5 ಮಾಸ್ಕ್ ಲೈಟ್ಗಳು 75, 4 ಕೋಟಿ 12 ಲಕ್ಷ ಕೊಟ್ಟಿದ್ದೀನಿ. ಬ್ರಿಸ್ಟ್ ಸ್ಕ್ಯಾನರ್ ಕಾಯಿಲೆಗೆ MAMSಗೆ ಸುಮಾರು 1.5 ಇಂದ 1.25 ಕೋಟಿ ಕೊಟ್ಟಿದ್ದೀನಿ. ಕನ್ಸ್ಟ್ರಕ್ಷನ್ ಆಫ್ 2 ನ್ಯೂ ಕ್ಲಾಸ್ ರೂಮ್ಸ್ ಇನ್ 14 ಸ್ಕೂಲ್ಸ್, ಅದಕ್ಕೆ 4.25 ಕೋಟಿ ಕೊಟ್ಟಿದ್ದೀವಿ. ರಿಪೇರ್ಸ್ ಆಫ್ ರೆನೋವೇಷನ್ ವರ್ಕು, ಅದಕ್ಕೆ 1.25 ಕೋಟಿ. ಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೋಡ್ಸ್ ಆ್ಯಂಡ್ ಡ್ರೈನೇಜಸ್ ಇನ್ MIM ಇಲ್ಲಿ ನಿಮ್ಮ ಮೆಡಿಕಲ್ ಕಾಲೇಜ್ದು ಇದಕ್ಕೆ 97 ಲಕ್ಷ. ಅಂಗವಿಕಲರಿಗೆ ಬೇರೆ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ, ಅದು ಈಗ ಹೇಳೋದಿಲ್ಲ, ಮುಂದಿನ ತಿಂಗಳು ಹೇಳ್ತೀನಿ ಏನು ಕಾರ್ಯಕ್ರಮ ಅಂತ ಹೇಳಿ. ಹೀಗೆ ಕಾರ್ಯಕ್ರಮಗಳು ಏನೇನು ಕೊಟ್ಟಿದ್ದೀನಿ ಅಂತ ಇಲ್ಲ.